ಸ್ನೇಹಿತರೆ, ಇದು ಚೈತನ್ಯ ಯೋಗ ಕೇಂದ್ರದ ಔಟ್ಡೋರ್ ಮೀಟಿಂಗು ರಾಜೇಶ್ವರಿ ಫಾರ್ಮ್ನಲ್ಲಿ ಆಗ್ತಾ ಇದೆ. ನೋಡಿ, ಈಗ ತಾನೇ ಆರಂಭವಾಗಿದೆ. ಎಲ್ಲ ಯೋಗ ಬಂಧುಗಳು ಬಂದಿದ್ದಾರೆ. ಈಗ ಲಘು ಉಪಹಾರ ಆರಂಭವಾಗಿದೆ. ಜಯಶಂಕರ್ ಸರ್ ಕಾಣಿಸ್ತಾ ಇದ್ದಾರೆ, ಮೇಡಮ್ ಕಾಣಿಸ್ತಾ ಇದ್ದಾರೆ, ಮೂರ್ತಿ ಸರ್ ಅಲ್ಲಿದ್ದಾರೆ, ರಾಮಚಂದ್ರ ಸರ್ ಇದ್ದಾರೆ, ಒಂದು ನಿಮಿಷ, ನಾನು ಐ ಕಾಲ್ ಯು ಬ್ಯಾಕ್. ನಂದಿನಿ ಮೂರ್ತಿಯವರಿದ್ದಾರೆ. ಎಲ್ಲ ಘಟಾನುಘಟಿ ಯೋಗ ಬಂಧುಗಳು ಇಲ್ಲಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ, ಡಾಕ್ಟರ್ ಹರಿ ಗಣೇಶ್ವರವರಿದ್ದಾರೆ, ಡಾಕ್ಟರ್ ಶಣೆ ಅವರಿದ್ದಾರೆ, ಕೃಷ್ಣಮೂರ್ತಿಯವರಿದ್ದಾರೆ. ವರದರಾಜ್ ಇದ್ದಾರೆ. ತಿಂಡಿ ಆಯಿತು ಎಲ್ಲ ಒಂದು ಇದಾಗ್ತದೆ, ಜಾಯ್ನ್ ಆಗ್ತದೆ. ಈಗ ಸಮ್ಮಿಲನ ಒಂದು 35 ಜನ. ಅಲ್ಲ, ದಿಸ್ ಇಸ್ ಪ್ಯೂರ್ಲಿ ಯೋಗ ಗ್ರೂಪ್. ದಿಸ್ ಇಸ್ ಪ್ಯೂರ್ಲಿ ಯೋಗ ಗ್ರೂಪ್. ಆಮೇಲೆ ಮಾಡಲ್ಲ, ಸ್ವಲ್ಪ ವಿಡಿಯೋ ಮಾಡ್ತಿದ್ದೀನಿ. ಹೌದಾ ಆಮೇಲೆ ಮಾಡ್ತೀನಿ. ಓಕೆ, ಥ್ಯಾಂಕ್ ತುಂಬ ಫಾರ್ಮಾಲಿಟೀಸ್ ಆಗ್ಬಿಡ್ತಿದೆ. ಇಲ್ಲ ಏನಿಲ್ಲ, ಅದು ಕೋಟಾಗೆ ಹೋಗ್ತಿಲ್ಲ. ಇದು ಕೋಟಾಗಂದ್ರೆ ಯಾರು ನೋಡೋದಿಲ್ಲ. ಸೆಂಟ್ರ್ ನೋಡಿದ ತಕ್ಷಣ ಮಾಸ್ಟರ್ ಇಲ್ಲಲ್ಲ. ನೀವು ತಂದ್ಬಿಡಿ ಸರ್, ಅದನ್ನ ಆಮೇಲೆ ಹಾಕೊಳ್ಳೋದು ಒಬ್ಬರಿಗೆ ಇರಲಿ ಬಿಡಿ. ಇಲ್ಲ ಮುಟ್ಟಿ ಸರ್, ನೀವು ಒಬ್ಬರಿಗೆ ಇರಲಿ. ಇಲ್ಲ ಯೋಗ ಟೀಚರ್ ಎಲ್ರಿಗೂ ಈಕ್ವಲ್ ಆಗಿದೆ. ಕೂತು ಹೋಗಿ ಯಾರಾದ್ರೂ ಬಿಟ್ಟೋಗಿದ್ದಾರೆ. ಇಸ್ಮಾಯಿಲ್ ಪ್ಲೀಸ್. ಇರ್ತೀರಿ ಬಿಡು. ಹಿಂಗೆ ಬರ್ಲಾ ಅಲ್ಲಿಂದ ತೆಗಿ, ಆ ಗ್ಲಾಸ್ ತೆಗಿ. ಭಾರಿ ಇಂಪಾರ್ಟೆಂಟ್. ಹಂಗೆ ಸ್ಟ್ರೈಟ್ ಆಯ್ಕೊಂಬರೋ. ಸರ್, ವಿಡಿಯೋ ಆಯ್ತಾ ಇರೋದು. ಈಗ ಹೇಳಿರೋದು ಕಾಸಿಗಲ್ಲ. ಇಲ್ಲ, ಆಮೇಲೆ ಕಾಸಿ ನೋಡಿ. ಅದು
ಸೈಲೆನ್ಸ್ ಪ್ಲೀಸ್. ಎಸ್, ನಮಸ್ಕಾರ ಎಲ್ಲರೂ ಕೂಡ. ಪ್ಲೀಸ್ ಸೈಲೆನ್ಸ್ ಪ್ಲೀಸ್. ಆತ್ಮೀಯ ಯೋಗ ಬಂಧುಗಳೇ, ನಾವು ದಿನನಿತ್ಯ ಯೋಗವನ್ನ ಇಂಡೋರ್ ಮಾಡ್ತಾ ಇರ್ತೀವಿ. ನಿಮ್ಗೆಲ್ಲ ಗೊತ್ತಿರುವಾಗೇನೆ ಬೆಳಗ್ಗೆ ಬರ್ತೀವಿ, 5:45ಗೆ 6:45 ವಾಪಸ್ ಹೋಗ್ತೀವಿ, ಅಥವಾ 7:45 ವಾಪಸ್ ಇದ್ದ ಮಾಮೂಲಿ ಇದ್ದಿದ್ದೇ ಇದು. ಆದ್ರೆ ಒಂದಿನ ವಿಶೇಷವಾಗಿ ನಾವು ಹೊರಗಡೆ ಬರೋಣ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಮ ಡಾಕ್ಟರ್ ಶರತ್ ಕುಮಾರ್ ಅವರು ನಮ್ಮ ಆತ್ಮೀಯರು, ನನ್ನ ಬಂಧು, ಬ್ರದರ್ ಇದ್ದಾಗೆ, ಜೊತೆ ಕಳೆದ 24 ವರ್ಷಗಳ ನಮ್ಮ ಜೊತೆನಲ್ಲೇ ಇರ್ತಕ್ಕಂಥವ್ರು. ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ಅವಾಗ ಹೆಂಗಿದ್ರು ಹಾಗೆ ಇದ್ದಾರೆ. ಎಲ್ಲ ಮಕ್ಕಳ ತರ ಹೃದಯ. ಎಲ್ಲರೂ ಅಷ್ಟೇ, ನಮ್ಮಲ್ಲಿ ಏನಿದ್ದಾರೆ ನೀವೆಲ್ಲ ನಮ್ಮಲ್ಲಿ ಒಂದು ಮನೆ, ಒಂದು ಕುಟುಂಬ, ಯೋಗ ಬಂಧುಗಳು ಅಂತ ಹೇಳ್ತೀನಿ. ಅದಕ್ಕೆ ಯಾವಾಗಲೂ ನಮ್ಮ ಸ್ಟೂಡೆಂಟ್ ಅಂತ ನಾನು ಹೇಳಲ್ಲ, ನಮ್ಮ ಸೆಂಟರ್ ಮೆಂಬರ್ಸು ಅಥವಾ ಬಂಧುಗಳು ಅಂತ ಹೇಳ್ತಾ ಇರ್ತೀನಿ. ಹಾಗೆ ಎಲ್ಲರೂ ಅದೇ ಒಂದು ಆತ್ಮೀಯತೆ ಇದೆ. ನಾವು ಇವತ್ತೊಂದು ಕುಟುಂಬ ತರ ಎಲ್ಲ ಹೊರಗಡೆ ಬಂದಿದ್ವಿ. ಅದಕ್ಕೆ ಡಾಕ್ಟರ್ ಏನು ಹೇಳಿದ್ರು, ಒಂದ್ಸಲ ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿ. ಹಾಗಾಗಿ ನಾವು ಒಂದು ಬಹಳ ಉತ್ಸುಕತೆಯಿಂದ ಎಲ್ಲರೂ ಬಂದಿದ್ದೀವಿ ಇವತ್ತು. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 35+ ಒಂದು 40 ಜನ ಹತ್ತಿರ ನಾವು ಇಲ್ಲಿ ಸೇರಿದ್ವಿ ಇವತ್ತು. ನಮ್ಮ ಕೇಂದ್ರದವರು ಜೊತೆ ನಮ್ಮ ಡಾಕ್ಟರ್ ಸ್ನೇಹಿತರು, ನಮ್ಮ ಇನ್ನೊಬ್ಬರು ನಮ್ಮ ಸ್ನೇಹಿತರು, ಆತ್ಮೀಯರು, ವರದರಾಜು ಅಂತ ಈಶ್ವರಿ ಪ್ಯಾಕೇಜಿಂಗ್ ಒಂದು ಇಂಡಸ್ಟ್ರಿ ಇದೆ ಅವರು, ಹಾಗೆ ನಮ್ಮ ಜಯಶಂಕರ್ ಅಂತೇಳಿ ಸೀನಿಯರ್ ಚೀಫ್ ಇಂಜಿನಿಯರ್ ಆಗಿದ್ದಂಥವ್ರು, ಹಾಗೆ ನಮ್ಮ ತುಂಬಾ ಜನ ಇದೆ ಸೀನಿಯರ್ಸ್. ಇಲ್ಲೆಲ್ಲ ಎಲ್ಲರೂ ಸೀನಿಯರ್ಸ್. ನಮ್ಮ ಮಧುಗುಪ್ತ ಆಗ್ಬೋದು, ನಮ್ಮ ಹರಿಗಣೇಶ್ ಬರೋದು, ನಮ್ಮ ಡಾಕ್ಟರ್ಸ್ ಆಗ್ಬೋದು ಎಲ್ಲ. ಆಮೇಲೆ ನಮ್ಮ ಕೇಂದ್ರದ ಇನ್ನೊಂದು ವಿಶೇಷ ಅಂದ್ರೆ ನಂದಿನಿ ಅವರು, ತುಂಬಾ ಜನ ಡಾಕ್ಟರ್ಸೇ ತುಂಬಾ ಜನ ಇದ್ದಾರೆ. ಡಾಕ್ಟರ್ ಚಂದ್ರಕರ್ ಅವರು, ನಮ್ಮ ಎಲ್ಲ ಸೀನಿಯರ್ಸ್. ಈಗ ಒಬ್ಬೊಬ್ರು ಹೆಸರು ಹೇಳ್ತಾರೆ, ಒಬ್ರು ಬಿಟ್ಟರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಶಣೆ ಅವರು, ಸುರೇಶ್ ಕುಮಾರ್, ಹೌದು, ನಮ್ಮ ಡಾಕ್ಟರ್ ಶಣೆ ಅವರು ಹಾರ್ಟ್ ಸ್ಪೆಷಲಿಸ್ಟ್. ಹಾಗೇನೆ ನಮ್ಮ ಹರಿಗಣೇಶ್ ಅವರು ಡಾಕ್ಟರ್ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಆಗಿದ್ರು, ಆಮೇಲೆ ಆರಾಮವಾಗಿದ್ರು ನಮ್ಮ ಆಯುಷ್ ಇಲಾಖೆಯಲ್ಲಿ. ಆಮೇಲೆ ಹೀಗೆ ಸುಮಾರು ಜನ ಇಲ್ಲಿ, ನಮ್ಮ ಲಕ್ಷ್ಮೀನಾಥ್ ಸೀನಿಯರ್ಸ್, ನಮ್ಮ ಕೃಷ್ಣಮೂರ್ತಿ ಅವರು, ನಮ್ಮ ಏನೋ ಕಾರ್ಯಕ್ರಮ ಮಾಡ್ಬೇಕಂತ. ಮತ್ತೆ ಇಲ್ಲಿ ಮಹಿಳಾ ತಂಡನೇ ದೊಡ್ಡ ತಂಡ ಇದೆ. ನಾನು ಯಾವಾಗಲೂ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ವಿಜಯನಗರ ವೆಂಕಟೇಶ್ ಇದ್ದಾರೆ, ವಿಜಯಲಕ್ಷ್ಮಿ ಕುಮಾರ್, ಯಾಕಂದ್ರೆ ಎಲ್ಲರೂ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಅದು ಲೆಕ್ಕ ಆಗೋಗುತ್ತೆ. ಹಾಗಾಗಿ ಇವರೆಲ್ಲ ಸೇರ್ಕೊಂಡು ನಾವು ಇವತ್ತು ಬಂದಿದ್ವಿ. ತುಂಬಾ ಸಂತೋಷವಾಗ್ತಾ ಇದೆ. ಏಕೆಂದ್ರೆ ತುಂಬಾ ಟೈಮಿಂದ, ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಹೇಳ್ತಾರೆ ನಮ್ಮ ತೋಟಕ್ಕೆ ಒಂದ್ಸಲ ಹೋಗೋಣ ಅಂತ ಹೇಳಿ ಡಾಕ್ಟ್ರು. ಇಲ್ಲೂ ಬಂದಾಗಲೂ ಖುಷಿ ಆಯ್ತು. ಒಳ್ಳೆ ಒಂದು ದೊಡ್ಡ ಏರಿಯಾನೇ ಇದೆ. ಮತ್ತೆ ಇನ್ನು ಮುಂದಕ್ಕೆ ನೋಡ್ಬೇಕು, ನಾವು ಇನ್ನು ನೋಡಕ್ ಹೋಗಿಲ್ಲ. ಈಗ ಸುತ್ತಾ ಇದ್ವಿ. ಆಮೇಲೆ ಕೊನೆಗೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತೀವಿ. ಬಂದ್ಮೇಲೆ ಇಲ್ಲೂ ಸ್ವಲ್ಪ ಸಮಯ ಕಳೆಯೋಣ ಅನ್ಕೊಂಡಿದ್ವಿ. ಮತ್ತೆ ಬಹಳ ಅಚ್ಚುಕಟ್ಟಾಗಿ ನಮಗೆಲ್ಲರೂ ಕೂಡ ಒಂದು ಬೆಳಗಿನ ಒಂದು ಉಪಹಾರದ ವ್ಯವಸ್ಥೆನ ಕೂಡ ಮಾಡಿದ್ರು. ಉಪ್ಪಿಟ್ಟು, ಕೇಸರಿ ಭಾತ್, ನಮ್ಮ ಶೋಭಾ ಅವರು ಅದಕ್ಕೆ ಬೇಸಿನ್ ಲಾಡು ತಂದಿದ್ರು, ಅದು ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಕೂಡ ಅಚ್ಚುಕಟ್ಟಾಗಿತ್ತು. ಹಾಗೆ ಇನ್ನೂ ನಾವು ಒಂದೂವರೆ ಗಂಟೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇದೇ ರೀತಿಯ ಖುಷಿಯಾಗಿರೋಣ. ಮುಂದೆನೂ ಕೂಡ ಅಷ್ಟೇನೆ. ನಾನು ಹೇಳಿದೆ, ಯೋಗ ನೀವೆಲ್ಲ ಮೆಂಬರ್ಸ್ ಅಲ್ಲ, ನಾವು ಸ್ಟೂಡೆಂಟ್ ಅಲ್ಲ, ನಾವು ಯೋಗ ಕುಟುಂಬ, ಯೋಗ ಬಂಧುಗಳು ಅಂತ ಹೇಳಿ. ಅದೇ ರೀತಿಯಲ್ಲಿ ಹೀಗೆ ಇರೋಣ ಅಂತ ಹೇಳಿ ಬಯಸ್ತೀನಿ. ಮತ್ತೆ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಶರತ್ ಕುಮಾರ್ ಅವರಿಗೆ ನಮ್ಮ ಕೇಂದ್ರದ ಪರವಾಗಿ, ನಮ್ಮೆಲ್ಲ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಅಭಿನಂದನೆಗಳು ಕೂಡ ಹೇಳ್ತೀನಿ. ಹಾಗೆ ಹಾಗೆ ಮತ್ತೆ ಮುಖ್ಯವಾಗಿ ಈಗ ನೋಡಿ, ಇದೆಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೆ ನಮ್ಮ ರಾಜೇಶ್ವರಿ ಅವರು ಇವ್ರ ಅರ್ಧಾಂಗಿ, ಶ್ರೀಮತಿ ಪೂರ್ಣಾಂಗಿ, ಅರ್ಧ ಅಲ್ಲ ಪೂರ್ಣಾಂಗಿ. ಹಾಗೆ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರು ಕೂಡ ನನಗೊಂದು 25 ವರ್ಷಗಳಿಂದ ಬಹಳ ಪರಿಚಯ. ಇವರು ಇಡೀ ಫ್ಯಾಮಿಲಿ ಪರಿಚಯ. ನಮ್ಮ ಫ್ಯಾಮಿಲಿನ 6 ಜನ ಡಾಕ್ಟರ್ಸ್ ಇದ್ದಾರೆ. ಇವರು ಡಾಕ್ಟರ್, ಅವ್ರ ಹೆಂಡತಿ ಸೋನಾಲಿಸ್ಟ್, ಇವರು ಮಿಸಸ್ ಕೂಡ ಡಾಕ್ಟ್ರು, ಶಿಲ್ಪಾ ಮಗಳು ಕೂಡ ಡಾಕ್ಟ್ರು, ರವಿಕುಮಾರ್ ಹೆಂಡತಿನೂ ಡಾಕ್ಟ್ರೆ, ಶಿಲ್ಪನ ಗಂಡನೂ ಡಾಕ್ಟ್ರೆ. ಹಾಗಾಗಿ ಡಾಕ್ಟರ್ ಫ್ಯಾಮಿಲಿ 6 ಜನನು ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಅಲೋಪತಿ ಡಾಕ್ಟರ್ಸ್. ಹಾಗಾಗಿ ಇವ್ರು ರಾಜೇಶ್ವರಿ ಫಾರ್ಮ್ ಏನಿದೆ, ಇದ್ರ ನಮ್ಮ ಮೇಡಮ್ ಏನಿದ್ದಾರೆ ಅವರು, ಮತ್ತೆ ನಮ್ಮ ತಂಡ ಇಲ್ಲ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿ, ಸ್ಟಾಫ್ ಆಗ್ಬೋದು, ಇಲ್ಲಿ ಅಡುಗೆ ಮಾಡ್ಕೊಟ್ಟಂತವ್ರು, ಮತ್ತೆ ಇಲ್ಲಿ ನೋಡ್ಕೊಳ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಬಹಳ ನಮ್ಮ ಜೊತೆನಲ್ಲೇ ಇದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರ ಧನ್ಯವಾದಗಳನ್ನ ಹೇಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಕೂಡ ಥ್ಯಾಂಕ್ಸ್. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟು ಸಂತೋಷ ಅಂತಂದ್ರೆ ಅದು ಹೇಳೋದಕ್ಕೆ ತೀರ್ದು. ಯಾಕೆಂದ್ರೆ ಸುಮಾರು ಯೋಗ ಇದಕ್ಕೆ ಕೇಂದ್ರಗಳಲ್ಲಿ ಜೊತೆಗೆ ಮೇಷ್ಟ್ರು ಬೇಕಾದಷ್ಟು ಫಾರ್ಮ್ಗಳಿಗೆ ಕರ್ಕೊಂಡೋಗಿದ್ದಾರೆ, ಔಟ್ ಸ್ಟೇಷನ್ ಟ್ರಿಪ್ಗಳಿಗೆ ಕರ್ಕೊಂಡೋಗಿದ್ದಾರೆ, ಬೇರೆ ಬೇರೆ ಹೋಟ್ಲುಗಳಿಗೆ ಕರ್ಕೊಂಡೋಗಿ ಎಲ್ಲ ಯೋಗ ಮಾಡಿಸಿ ನಮಗೆ ಆತಿಥ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಒಂದ್ಸರಿ ಕೊಡೋಣ ತುಂಬಾ ಒಂದು ವರ್ಷದಿಂದನೂ ಹೇಳ್ತಾನೆ ಇದ್ದೆ, ಒಂದ್ಸರಿ ಮಾಡೋಣ ಅಂತ. ಅದೇನೋ ಇವತ್ತು ಕೈಗೂಡಿ ಬಂತು. ನೀವೆಲ್ಲ ಬಂದಿರೋದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್. ಫಸ್ಟ್ ನೀರಿಗೆ ಧುಮುಕ್ಬೋಣ, ಯಾಕೆಂದ್ರೆ ತುಂಬಾ ಬಿಸಿಲಾದ್ರೆ ನೀರಿಗೆ ಧುಮುಕಾಗಲ್ಲ. ನೀರು ಧುಮುಕಿ ನೀರಿಂದ ಆಚೆ ಹೋಗೋರು. ಯಾಕೆಂದ್ರೆ ಬಿಸಿಲಾದ್ಮೇಲೆ ಅಷ್ಟೊಂದು ಇಲ್ಲ ತಣ್ಣಕ್ಕಿದ್ದ ಇಲ್ಲ ಕೆಳಗಡೆ ಹೀಟರ್ ಹಾಕಿದೀವಿ. ಎಂಜಾಯ್ ಯುವರ್ ಸೆಲ್ಫ್. ಇದು ಒಂದು 20 acres ಫಾರ್ಮು. ಇದರಲ್ಲಿ ಕೋಕೋ ಇದೆ, ಕ್ಯಾಶ್ಯೂ ಇದೆ, ಮೀನುಗಳಿದೆ, ಜೊತೆಗೆ ಕುರಿಗಳಿದೆ, ಹಸುಗಳಿದೆ. ಅವ್ಯಾವು ತಿನ್ನೋದಕ್ಕಲ್ಲ,
ಜೊತೆಗೆ ಬೇಕಾದಷ್ಟು ಬೆಳೆಗಳಿದೆ. ಅಲೋವೆರಾ ಇದೆ, ಜೊತೆಗೆ ವೆಟ್ಟಿವೇರ್, ಲಾವಂಚ ಇದೆ. ಇದಿಷ್ಟು ಇದೆ. ಬೇರೆ ಬೇರೆ ಸಣ್ಣ ಪುಟ್ಟ ಹಣ್ಣುಗಳು ಬೆಳೆ ಇದು ಇದೆ. ದಾಳಿಂಬೆ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಸುಮಾರು ಇದಿದೆ. ಮ್ಯಾಂಗೋಸ್ ಇದೆ. ಸೊ ಇದಿಷ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗು. ಇದು ಕಂಪ್ಲೀಟ್ ಆರ್ಗ್ಯಾನಿಕ್ಕು. ಎಲ್ಲ ಇಲ್ಲಿರೋ ವಸ್ತುಗಳನ್ನೇ ಬಳಸಿ ಮೆನ್ಯೂರ್ ಮಾಡಿ, ಆರ್ಗ್ಯಾನಿಕ್ ಮೆನ್ಯೂರ್ ಮಾಡಿ ಹಾಕೋದು. ಎಂಜಾಯ್ ಯಾರಾದರೂ ಫಾರ್ಮಿಂಗ್ ಇಂಟ್ರೆಸ್ಟ್ ಇರೋರು ಡೀಟೇಲಾಗಿ ಹೋಗಿ ನೋಡಿ. ಜೀವಾಮೃತ ಹೇಗೆ ಮಾಡ್ತೀವಿ, ಕಾಂಪೋಸ್ಟ್ ಹೇಗೆ ಮಾಡ್ತೀವಿ, ವೆಟ್ಟಿವೇರ್ ಹೇಗೆ ಬೆಳಿತೀವಿ, ದೆನ್ ಅಲೋವೆರಾ ಹೇಗೆ ಬೆಳಿತೀವಿ ನೋಡಿ. ನೀವೂ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಸೊ ಎಂಜಾಯ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಓ ಎಸ್ ಇಲ್ಲ ಕಿತ್ಕೋಬೋದು. ಇಲ್ಲ ನೀವೇನು ಕೇಳೋದು ಬೇಡ, ಹೋಗ್ತಾ ನಾವೇ ಕೊಡ್ತೀವಿ. ಬ್ಯಾಗೆಲ್ಲ ರೆಡಿ ಇದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಸಿಗುತ್ತೆ. ಅದಲ್ಲದೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ಕಿತ್ಕೊಳ್ಳಿ, ಯಾರನ್ನೇನು ಕೇಳಂಗೇನಿಲ್ಲ. ಮೀನುಗಳು ಕೈಗೆ ಸಿಕ್ಕಿದ್ರೆ ಹಿಡ್ಕೊಳ್ಳಿ, ವಿ ಡೋಂಟ್ ಮೈಂಡ್. ಥ್ಯಾಂಕ್ ಯು. ಎಂಜಾಯ್ ಸೆಲ್ಸ್. ಸೊ ಯಾರ್ಯಾರು ಬೇಕೋ ಸ್ವಿಮ್ ಮಾಡೋರು ಸ್ಟಾರ್ಟ್ ಮಾಡಿಬಿಡಿ. ಯಾರನ್ನೇನು ಕೇಳಬೇಡಿ, ಸುಮ್ಮನೆ ಧುಮುಕ್ತಾ ಇರಿ. ಈ ಓಡಾಡೋರು ಓಡಾಡಿ. ಸೊ ಸ್ಟಾರ್ಟ್ ಎಂಜಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡಿ ಆಟ ಆಡಿ ಸ್ವಿಮ್ ಮಾಡಿ. ಬೆಳಗಿನ ವಂದನೆಗಳು. ನಿಮ್ಮೆಲ್ಲರ ನಗುಮುಖ ನೋಡೋದಕ್ಕೆ ನಂಗೆ ಸಂತೋಷ ಆಗ್ತದೆ. ನಕ್ಕರ ಅದೇ ಸ್ವರ್ಗ ಅಂತ ಹೇಳ್ತಾರೆ. ಎಲ್ಲ ಯೋಗಪಟುಗಳು ಬಂದಿದ್ದೀರಿ. ಯೋಗಪಟುಗಳಲ್ಲಿ ಇರ್ತಕ್ಕಂಥದ್ದು ನಿಮ್ಮ ನಿಶ್ಚಲವಾದಂಥ ಇಚ್ಛಾಶಕ್ತಿ ಉಳ್ಳುವಂಥ ಮತ್ತು ಶ್ರಮ ಮತ್ತು ನಿಮ್ಮ ಬದುಕಿನ ಚಿಂತನೆಗಳನ್ನೆಲ್ಲ ಬದಿಗೊತ್ತಿ ಆರೋಗ್ಯದ ಭಾಗ್ಯವನ್ನು ಕಾಣಲಿಕ್ಕೆ ಪರಿತಪಿಸ್ತಿದ್ದೀರಿ. ಆರೋಗ್ಯವೇ ಭಾಗ್ಯ ಅಂದರೆ ಎರಡು ಮೂಲ ತತ್ವಗಳಿದ್ದಾವೆ. ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ನಾವು ಸಮತೋಲನದಿಂದ ನೋಡಿಕೊಂಡಾಗ ಮಾತ್ರ ಬದುಕು ನೆಮ್ಮದಿಯಾಗಿರ್ತದೆ. ಎಲ್ಲರ ಬದುಕಿನ ಉದ್ದೇಶ ಏನು ಅಂತ ಹೇಳಿದ್ರೆ ನೆಮ್ಮದಿಯಾಗಿರೋದು. ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಬಲವೇ ಶಕ್ತಿ, ಆ ಶಕ್ತಿಯೇ ಜೀವನ, ದುರ್ಬಲವೇ ನಮಗೆ ಮರಣ ಅಂತ ಹೇಳಿ. ನಾವು ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಾವು ಸುಖವಾಗಿ ಸಮತೋಲನವಾಗಿ ಬದುಕಬೇಕು ಅಂದರೆ ಸದಾ ನಗುತ್ತಾ ಇರಬೇಕು ಅಂತ ಹೇಳಿದ್ರೆ ಈ ಥರ ಒಕ್ಕೂಟಗಳೆಲ್ಲ ಇರಬೇಕು, ಅದದ್ದು ಅನಿವಾರ್ಯ. ಇದನ್ನೆಲ್ಲನೂ ಕೂಡ ಆಯೋಜಿಸಿದಾರಲ್ಲ ನಮ್ಮ ಸ್ನೇಹಿತರಾದಂಥ ಶರತ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಒಕ್ಕೂಟ ಮಾಡಿ ಎಲ್ಲ ಆತಿಥ್ಯ ಕೊಟ್ಟು ನಿಮ್ಮನ್ನು ಕರೆದಿದ್ದಾರಲ್ಲ, ಆ ನಿರ್ಮಲವಾದ ಮನಸ್ಸು, ತ್ಯಾಗದ ಮನಸ್ಸು ಮತ್ತು ಆತಿಥ್ಯದ ಮನಸ್ಸು ಗೌರವಿಸಲೇಬೇಕು. ನಾವು ಎಲ್ರಿಗೂ ಆ ಥರ ಬರೋದಿಲ್ಲ. ಯಾಕೆ ಅಂದರೆ ತ್ಯಾಗ ಮಾಡೋದೇ ನನ್ನ ಸಂಕಲ್ಪ ಅಂತ ಹೇಳಿ ನಿಮ್ಮೆಲ್ಲರದ ನಗುವಿನಲ್ಲಿ ತನ್ನ ನಗುವನ್ನು ಕಾಣತಕ್ಕಂಥದ್ದು, ಎಲ್ಲರಲ್ಲೂ ಪ್ರೀತಿಯಲ್ಲಿ ತನ್ನ ಪ್ರೀತಿಯನ್ನು ಕಾಣತಕ್ಕಂಥದ್ದು, ಅದು ಅಪರೂಪ ಗುಣ, ಎಲ್ಲರಲ್ಲೂ ಬರೋದಿಲ್ಲ. ತ್ಯಾಗದಲ್ಲಿ ಸುಖ ಕಾಣೋದಲ್ಲಿ, ತ್ಯಾಗದಲ್ಲಿ ಸಂತೋಷ ಪಡುವುದು, ಸಂತೋಷದಲ್ಲಿ ಸಂತೋಷವನ್ನು ಹುಡುಕೋದು, ಅದು ಎಲ್ಲರಲ್ಲೂ ಬರೋದಿಲ್ಲ. ಅದನ್ನು ಆ ರೀತಿ ಬೆಳೆಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಮೇಲಾಗಿ ಆತಿಥ್ಯ ಕೊಟ್ಟವ್ರಿಗೆ ಗೌರವಿಸೋದು ಅಲ್ಲದೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯಕ್ಕೆ ಒಲವು ಕೊಡಿ. ಎಲ್ಲರಲ್ಲೂ ಸಹಬಾಳ್ವೆ, ಸೌಹಾರ್ದತೆ, ಭಾತೃತ್ವ ಇವನ್ನು ಬೆಳೆಸ್ಕೊಳ್ಳಿ. ಇದೇ ನಮ್ಮ ಬದುಕಿನ ಸಂಕಲ್ಪವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಒಗ್ಗೂಟ ಮತ್ತೆ ನಾವೆಲ್ಲರೂ ನಗ್ತಾ ಇರತಕ್ಕಂಥದ್ದು, ಸಹಬಾಳ್ವೆ ನಮ್ಮ ಬದುಕಿನ ಜೀವನವಾಗಿದ್ದರೆ ಮಾತ್ರ ಸಾರ್ಥಕತೆಯನ್ನು ಕಾಣ್ತದೆ ಅಂತ ಹೇಳಿ ನನಗೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.